ಕಂಪ್ಲೀಟ್ಲಿ ಡನ್. ಡೇ 2 ಶುರುವಾಗಿದೆ. ಶಿರ್ಡಿಲಿ ನಾವು ಉಳ್ಕೊಂಡಿದ್ದು ಹೋಟೆಲ್ದು ಆಂಬಿಯನ್ಸ್ ಹಿಂಗೆ ಕಾಣುತ್ತೆ. ಸುಬಹ ಎಸೆ ನೈ ಲಗ್ ರಹಾ 10 ಬಜೆ 10 ಗಂಟೆ ಅಂತಾನೆ ಅನ್ನಿಸ್ತಿಲ್ಲ, ಅಷ್ಟು ಮೋಡ ಮುಚ್ಕೊಂಡ್ಬಿಟ್ಟಿದೆ. ಬ್ಯೂಟಿಫುಲ್ ಸ್ಪಾಟ್. ಇಲ್ಲಿ ಭಾಷೆ ತುಂಬಾ ಪ್ರಾಬ್ಲಮ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಐ ಆಮ್ ಎಕ್ಸೈಟೆಡ್ ಅಂಡ್ ಆಸ್ ವೆಲ್ ಸೂಪರ್ ಸ್ಕೇರ್ಡ್. ರೋಪೆ ಓಡಿಸೋರು ಕಿತ್ನಾ ಭಯ್ಯಾ ಯೇ ಇಂಗ್ಲಿಷ್. ಸೆಲ್ಫಿ ಪಾಯಿಂಟ್ ಥರ ಇದೆ, ಸೊ ಅಲ್ಲಿ ಫೋಟೋ ತಗೊಳ್ಳೋಣ ಅಂತ ಬಂದ್ವಿ. ಬಟ್ ಫುಲ್ ಕೋತಿಗಳಿದೆ. ಪಾಪ ಈ ಸಲ ನಮ್ಮ ಎಡಿಟರ್ ಸರ್ಗೆ ನನ್ನ ಬರುತ್ತೆ ಆ ರೇಂಜಿಗೆ ನಾನು ಎಲ್ಲೆಲ್ಲೆಲ್ಲೆಲ್ಲ ಹಂಗಾಗಿ ವಿಡಿಯೋ ಮಾಡಿದ್ದೀನಿ, ನನಗೆ ಗೊತ್ತಿಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ನಾನು ವಿಡಿಯೋಸ್ ನೋಡಿದೆ ಮಾಡಬೇಕಾದ್ರೆ, ಮಾಡೆಲ್ಲ ಆದಮೇಲೆ ಅರ್ಧ ತಲೆಗಳೆಲ್ಲ ನಾನು ಕಟ್ಟಾಗ್ಬಿಡಿದೆ ವಿಡಿಯೋಸಲ್ಲಿ, ಎಲ್ಲ ಹೊಟ್ಟೆಗೆ ಹಾಕೊಂಡ್ಬಿಟ್ಟಿದೆ. ಬಿಟ್ಟು ಆ ಜನಗಳ ಮಧ್ಯೆ ಆ ರಶಲ್ಲಿ ನಾನು ಮಾಡಿದ್ದೀನಿ. ಓಕೆ ಅಷ್ಟೇ. ಐ ಆಮ್ ರೆಡಿ. ಈಗ ತಿಂಡಿ ಮುಗಿಸ್ಕೊಂಡು ವಿ ಆರ್ ಹೆಡಿಂಗ್ ಟು ನಾಸಿಕ್. ಹಾಯ್ ಪೀಪಲ್ಸ್. ಹಲೋ ಹಾಯ್. ವೆರ್ ಇಸ್ ಶಾಲಿನಿ? ಹಾಯ್ ಫ್ರೆಂಡ್. ಕಾಣಿಸ್ತಾ ಇಲ್ಲ, ಲೈಟ್ ಇಲ್ಲ ಇಲ್ಲಿ. ಓಕೆ ಹಾಯ್. ಹೊರಗೋಣ. ಶಿರ್ಡಿಲಿ ನಾವು ಉಳ್ಕೊಂಡಿದ್ದು ಹೋಟೆಲ್ದು ಆಂಬಿಯನ್ಸ್ ಹಿಂಗೆ ಕಾಣುತ್ತೆ. ಸನ್ ಅಂಡ್ ಸ್ಟ್ಯಾಂಡ್ ಅಲ್ಲ, ಸಾರಿ ಸ್ಯಾಂಡ್. ಸೊ ಈಗ ಡೇ 1 ಕಂಪ್ಲೀಟ್ಲಿ ಡನ್. ಡೇ 2 ಶುರುವಾಗಿದೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಂಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಶೈ ಫೀಲಿಂಗ್ ಆಯಿತು, ಸೊ ಮಾಡ್ಕೊಳ್ಳಿಲ್ಲ. ಇವಾಗ ಮುಗಿಸ್ಕೊಂಡು ವಿ ಆರ್ ಹೆಡಿಂಗ್ ಟು ನಾಸಿಕ್. ನಾಸಿಕಲ್ಲಿ ಇಂದ 170 ಕಿಲೋಮೀಟರ್ಸ್ ಮುಂದೆ ವಿ ಹ್ಯಾವ್ ಸಪ್ತಶೃಂಗಿ ಟೆಂಪಲ್, ದೇವಿ ಟೆಂಪಲ್, ವೆರಿ ಪವರ್ಫುಲ್ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಸುಬಹ ಎಸೆ ನೈ ಲಗ್ ರಹಾ 10 ಬಜೆ 10 ಗಂಟೆ ಅಂತಾನೆ ಅನ್ನಿಸ್ತಿಲ್ಲ, ಅಷ್ಟು ಮೋಡ ಮುಚ್ಕೊಂಡ್ಬಿಟ್ಟಿದೆ. हेवी बारिश होने वाला एरिया है। हाँ, वो कल आपने ठीक बोला, वो एयरपोर्ट ही चले जाएंगे हम. ಯಪ್ಪ, ನಾನಿದು ಎಕ್ಸ್ಪೆಕ್ಟೇ ಮಾಡೇ ಇರಲಿಲ್ಲ. नहीं ನೀನು ಹೆಂಗೋ ಹೋಗಕ್ಕಾಗತ್ತೆ ಇಲ್ಲಿ. ಹಲೋ, ಈ ರೀಚ್ ಸಪ್ತಶೃಂಗಿ. ಬಟ್ ಇವಾಗ ರೋಪ್ವೇ ಹತ್ರ ಹೋಗ್ಬೇಕು. ಜೋರು ಮಳೆ. ಸೊ ಜೋರು ಮಳೆ ಇಲ್ಲ, ಬಟ್ ಮಳೆ ಇದೆ. ವಿಲ್ ಗೋ ನಾವು ತೋರಿಸ್ತೀನಿ ನಾನು ಹೇಳಿದ್ಮೇಲೆ. ಓಕೆ, ಬ್ಯೂಟಿಫುಲ್ ಸ್ಪಾಟ್. ವೆರಿ ವೈಟ್. ಸೊ ಇದು ರೋಪ್ವೇ ಒಳಗೆ ಬಂದಾಗ ಹಿಂಗೆ ಇದೆ ಒಳಗೆ. ಫಸ್ಟ್ ಡಿಸಿಷನ್, ನಾನಿವತ್ತು ಟ್ರಾನ್ಸ್ಪರೆಂಟ್ ಬಟ್ಟೆ ವೈಟ್ ಕಲರ್ ಹಾಕೊಂಡ್ಬಂದಿದ್ದೀನಿ. ಶಿಟ್. ಈಗ ರೋಪ್ವೇಗೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಸೀರೆ ಕೊಡೋರು ಕೊಡ್ಬೋದು. ನಾನು ಸೀರೆ ಎಲ್ಲ ಏನು ತೊಗೊಳ್ಳಿಲ್ಲ, ನಾರ್ಮಲ್ ಪ್ರಸಾದ ತೊಗೊಂಡೆ. ಈ ರೋಪ್ವೇದು ಬರುತ್ತೆ. ಸೊ ಫ್ಲಾಟ್ 10 ಪರ್ಸಕ್ಕೆ ನಾನು ಅಪ್ಪ ಅಮ್ಮ ಬಂದ್ಬಿಟ್ವಿ. ಇಲ್ಲಿ ಭಾಷೆ ತುಂಬ ಪ್ರಾಬ್ಲಮ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವರು ಒಂದು ಕೆಲಸ ಮಾಡಿ ಇಲ್ಲಿ ಅಂದರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆ ಥರ ಭಾಷೆ ಪ್ರಾಬ್ಲಮ್.
ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಐ ಆಮ್ ಎಕ್ಸೈಟೆಡ್. ವೇಟ್ ಐ ವಿಲ್ ಶೋ ಯು. ಅದಕ್ಕೆ ನಾನು ಫಸ್ಟಲ್ಲೇ ಬಂದ್ಬಿಟ್ಟಿದ್ದು. ಇಲ್ಲಿ ಬಂದ್ಬಿಟ್ರೆ ಏನಾಗುತ್ತೆ, ಇಲ್ಲಿಂದ ಹಿಂಗೆ ಹೋಗ್ಬಿಡ್ಬೋದು, ಒಂದೇ ಇದ್ರೂ ಇಳ್ಕೊಂಬಿಡ್ಬೋದು. ಬರ್ತಾನೂ ಅದೇ ಮಾಡೋಣ. ಸೊ ಇದ್ರೊಳಗೆ ಹತ್ಕೊಂಡು ಹೋಗಬೇಕು. ಏನೋ ಹೆಂಗೆ ಇದು ಮಾಡ್ತಾರೆ ಅಂತ ನೋಡೋಣ. ಅದೇ ಒಂದು ಬಂದಿದೆ ಇವಾಗ ಆ ಕಡೆ, ಮತ್ತು ಈ ಕಡೆದು ಬರ್ಬೇಕು ಇನ್ನೂ. ನಮ್ಮದು ಆ ಕಡೆದು ಬಂತು, ಅದು ಹೋದ್ಮೇಲೆ ಅದು ಬರುತ್ತೆ ಅನ್ಸುತ್ತೆ. ಸೊ ಈಗ ನಾವು ಹೋಗೋದು ಬಂತು. ಸೊ ಇವಾಗ ನಾವು ಇದ್ರಲ್ಲಿ ಹತ್ಕೋಬೇಕು. ಐ ಆಮ್ ಎಕ್ಸೈಟೆಡ್ ಆ್ಯಂಡ್ ಆಸ್ ವೆಲ್ ಸೂಪರ್ ಸ್ಕೇರ್ಡ್. ನೀವು ಹತ್ಕೊಳ್ಳಿ. ಯಾರು ಇವರೆಲ್ಲ? ಇದು ಒಳ್ಳೆ ವಂಡರ್ಲಾದ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಅಂತ ಹಿಂಗೆ ಹೋಗುತ್ತಲ್ಲ ಆ ಥರ. ಹಿಂಗೆ ಬಗ್ಬಿಡಲ್ವ ಮೇಲೆ ಹೋಗ್ತಾ ಎಷ್ಟು ಜನ ಹೋಗಿ ಬಂದ್ರಿ, ಯಾಕಮ್ಮ ಎದುರ್ಕೋತ್ಯಾ? ಸ್ಟಾರ್ಟೆಡ್ ಆಗಿರ್ಬೋದು. ಜೈ ಮಾತಾ ಜೈ ಮಾತಾ ಮೂಮೆಂಟ್ಸೇ ಗೊತ್ತಾಗ್ತಿಲ್ಲ ನೋಡು, ಚೆನ್ನಾಗಿ ಹೋಗ್ತಾ ಇದೆ. ಸೊ ವಿ ಆರ್ ಗೋಯಿಂಗ್. ಸ್ಕೇರಿ ರೋಡ್. ಇವಾಗ ಇಳ್ಕೊಂಡು ಮೆಟ್ಲು ಹತ್ಕೊಂಡು ಹೋಗಬೇಕು. ಈ ಥರ ಎಲ್ಲ ಇರುತ್ತೆ ಸ್ಪೇಸಿಂಗು. ಸ್ವಲ್ಪ ನೋಡ್ಕೊಂಡು ಇಳೀರಿ ನೀವು ಯಾರಾದರೂ ಇಲ್ಲಿ ಬಂದಾಗ. ರೋಪೇ ಓಡಿಸೋರು ಓಡಿಸ್ಕೊಂಡು ಅವ್ರ ಕೆಳಗೆ ತನಕ ಹೋಗ್ತಾರೆ. ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ನಾನು VIP ದರ್ಶನ ಟಿಕೆಟ್ ತೊಗೊಂಡ್ಬಿಟ್ಟೆ. ಸೊ ಪಟಾರ್ ಅಂತ ಹೋಗ್ಬಿಟ್ವಿ. ಇದರ ತುಂಬಾ ಕಷ್ಟ ಆಗಿರೋದು, ತುಂಬ ಜನ ಇದ್ದಾರೆ. ಇನ್ನೊಂದು ವ್ಯೂ ತೋರಿಸ್ತೀನಿ ನೋಡಿ. ರೋಪೇ ನೋಡ್ಕೊಡಿ ಇಲ್ಲಿ. ಇವಾಗ ವಾವ್ ವಾವ್ ಚೆನ್ನಾಗಿಲ್ಲಮ್ಮ. ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಕೊಂಡೆ. ಲೈಕ್ ನಾಟ್ ಟೂ ಮಚ್, ಒಂದು ನೆನಪಿಗೋಸ್ಕರ ತೊಗೊಂಡು ಹೋಗೋಣ ಅಂತ. ಲುಕಿಂಗ್ ನೈಸ್ ಬಟ್ ಐ ಡೋಂಟ್ ನೋ ವಾಟ್ ಟು ಪಿಕಪ್. ಇವ್ರು ಬೇರೆ ಗಲಾಟೆ ಮಾಡೋದಕ್ಕೆ. ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಇದು ನೋಡು, ಇದರದ್ದು ಬೇಕಾ ಅಥವಾ ಓಲೆಗಿಲ್ಲ ತಗೊಳ್ಳೋಣ? ಓಲೆ ಎಲ್ಲ ಎಷ್ಟು ಕೇಳೋಣ. कितना भैया ये? इंग्लिश 100 ಬೇಡ.
ಆ್ಯಕ್ಚುಲಿ ನಾನು ಸ್ವಲ್ಪ ಶಾಪಿಂಗ್ ಮಾಡಿದೆ ಈ ಥರ ಚೇಂಜ್ ಎಲ್ಲ. ಹಾಂ ಅಮ್ಮ ಯಾವ್ದು ನೋಡಿ. ಹಾಂ ಏ ವಾಲ ಸೊ ಬ್ಯಾಂಗಲ್ಸ್ ಎಲ್ಲ 100 रुपीज़ ಎಲ್ಲ 100 रुपीज़. हाँ उसको हाँ ये सब करना है 1 मिनट. ಆಗಲೇ ಮಳೆ ಬಂದಿತ್ತು ತೋರ್ಸಕ್ಕಾಗಿರಲಿಲ್ಲ. ಇವತ್ತು ಆ್ಯಕ್ಚುಲಿ ಮೇನ್ ಇದ್ದಿದ್ದೆ ಇದೊಂದು, ತ್ರ್ಯಂಬಕೇಶ್ವರ ನಾಳೆ ಇದ್ದಿದ್ದು. ಸೊ ಈಗ ನಾವು ತ್ರ್ಯಂಬಕೇಶ್ವರ ಹೋಗ್ತಿದ್ವಿ. ಅದಕ್ಕಿಂತ ಮುಂಚೆ ಲೆಟ್ಸ್ ಹ್ಯಾವ್ ಲಂಚ್, ನಾಟ್ ಸಮ್ ಲಂಚ್. ಬ್ಯೂಟಿ. ಫುಲ್ಲು ಹಿಮತ್ ಥರ ಸುತ್ತ. ವಾಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅಮ್ಮ, ಆದರೆ ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಸೆಲ್ಫಿ ಪಾಯಿಂಟ್ ಥರ ಇದೆ, ಸೊ ಅಲ್ಲಿ ಫೋಟೋ ತಗೊಳ್ಳೋಣ ಅಂತ ಬಂದ್ವಿ. ಬಟ್ ಫುಲ್ ಕೋತಿಗಳಿದೆ. ನಾವು ಅಪ್ಪ ನಿಲ್ಸ್ಕೊಂಡು ಕರ್ಕೊಂಬರ್ಲಿಲ್ಲ, ಬಿಕಾಸ್ ಕಷ್ಟ ಆಗುತ್ತೆ ನಡೆಸ್ಕೊಂಡು. ಬಾಮ ಬೇಗ. ಡುಮ್ಮನ್ ಬಿದ್ರೆ ಬಟ್ಟೆ ಆಳಗುತ್ತೆ. ಫುಲ್ ನನ್ನ ಹೋದ ಜನ್ಮದ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ, ಅಲ್ಲ ಈ ಜನ್ಮದ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಇಲ್ಲಿ ನೋಡಿ ನನ್ನನ್ನೇ ಕಪ್ಪಿ ತರ ಆಗ್ತಾ ಇದ್ದಾರೆ. ಫೋಟೋ ತಗೋಬೇಕಲ್ಲ, ಆ ಕಡೆ ಬರೋಣ. ಆ ಕಡೆ ಇನ್ನೂ ತಗೋಬೋದು, ಬಟ್ ಇದು ಓಕೆ ಅಲ್ಲಮ್ಮ. ಸಾಯಂಕಾಲ ಸಿಗುತ್ತಾ? ಮುಂಗಾರು ಮನೆ ಡೈಲಾಗ್ ನೆನಪಾಯ್ತು. ಯಾವ ಊರೋ ಇದು, ಯಾವಾಗಲೂ ಬಚ್ಚಲ್ ಮನೆ ಇದ್ದಂಗಿರತ್ತೆ ಅಂತ. ನಮ್ಮಮ್ಮ ಇಲ್ಲಿಗೆ ಬಂದು ಒಂದು ಡಿಸ್ಕವರಿ ಮಾಡಿದ್ದಾರೆ. ಏನು ಅಂತಂದ್ರೆ ಇಲ್ಲಿರೋ ಕೋತಿಗಳು ಇಲ್ಲಿರೋ ಸೌತೆಕಾಯಿನ ಕೇಳ್ತಿಲ್ವಂತೆ. ಓ ಮೈ ಗಾಡ್, ಫುಲ್ ಕೊಚ್ಚೆ ಕಾಲು ಎಲ್ಲ. ಅವು ಮಕ್ಕಳು ಓಡಿದ್ರೆ ಅದು ಓಡಿಸ್ಕೊಂಡೇ ಹೋಗುತ್ತೆ. ಕಾರಲ್ಲಿ ನಮ್ದು. ಅಯ್ಯೋ, ನಾವು ರೋಡ್ ಕ್ರಾಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ. ಅಯ್ಯೋ, ಇದೊಂದು ವ್ಯೂ ಪಾಯಿಂಟ್. ನಾವು ಅಲ್ಲೇ ಹೋಗ್ಬೇಕು ಬಾ. ಹೌದಾ? ಅಯ್ಯೋ ಪಾಪ, ಈ ಸಲ ನಮ್ಮ ಎಡಿಟರ್ ಸರ್ಗೆ ನನ್ನ ಬರುತ್ತೆ ಆ ರೇಂಜಿಗೆ. ನಾನು ಎಲ್ಲೆಲ್ಲೆಲ್ಲೆಲ್ಲ ಹಂಗಾಗಿ ವಿಡಿಯೋ ಮಾಡಿದ್ದೀನಿ, ನನಗೆ ಗೊತ್ತಿಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ, ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಪನ್ನೀರ್ ಪಕೋಡ ತಿಂತಾ ಇದ್ದೀನಿ. ಫಸ್ಟು ಚೂರು ಮೆಣಸಿನ್ಕಾಯಿ ಹಂಗೆ ಇಟ್ಕೊಂಡಿದ್ದೀನಿ. ಪನ್ನೀರ್ ಪಕೋಡ ವಿತ್ ಕೆಚಪ್. ಯಮ್. ನಿಮ್ಮ ಮನೆ ಟ್ರೈ ಮಾಡ್ಬೋದು, ಮಾಡ್ಕೊಳ್ಳಿ. ನಾವಿವಾಗ ತ್ರ್ಯಂಬಕೇಶ್ವರ ರೀಚ್ ಆದ್ವಿ. ಆ್ಯಕ್ಚುಲಿ ಎಂಟ್ರೆನ್ಸಿಂದ ಇಲ್ಲಿಗೆ ನಡ್ಕೊಂಡು ಬರ್ತಾರೆ, ಮೆಟ್ಟ ಹತ್ಕೊಂಬರೋರು ಬರ್ತಾರೆ. ಬಟ್ ನಾನು ಅಪ್ಪ ಅಮ್ಮ ಇದ್ರಿಂದ ನಾವು ನಡ್ಕೊಂಬರೋದು ಬೇಡ ಅಂತ ಕಾರಲ್ಲೇ ಬಂದಿದ್ದು. ಬಟ್ ಏನು ಅಂತಂದರೆ ಎಂಟ್ರೆನ್ಸಲ್ಲೇ ಫಸ್ಟ್ ಕೇಳ್ತಾರೆ, 500 rupees ಕೇಳ್ತಾರೆ. ಆಗಲ್ಲ ಅಂತ ಮುಂದೆ ಬಂದರೆ 10 rupees 250 rupeesಗೆಲ್ಲ ಒಪ್ಕೋತಾರೆ. ಸೊ ನಾವಿವಾಗ 250ಗೆ ಒಪ್ಸಿದ್ದೀವಿ. ಸೊ ನಾವಿವಾಗ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಈಗ ಟೆಂಪಲ್ ಒಳಗೆ ಹೋಗ್ತೀವಿ. ಸೊ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ವೆದರ್ ಮಾತ್ರ ಫುಲ್ಲು ಚಳಿ 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 ಇದೆ ಅಲ್ವಾ? ಫುಲ್ ಚಳಿ ಚಳಿ ವೆದರ್. ತ್ರಿಶೂಲ
ಚಿಕ್ಕದು ನಂದು ಅಗ್ಲದ್ದು. ಅಪ್ಪ ನಿನಗೆ ಅದೇನೆ ಸಿಕ್ಕಿರೋದು, ಈಗ ನೀನೇನು ಹಾಕೊಂಡಿದ್ಯಾ ಅದೇನೆ ಸಿಕ್ಕಿರೋದು. ಅದೇನೆ ಅದ್ರದ್ದೇನೆ ಹಾಕೋದು. ನಾ ಅದಕ್ಕೆ ಡಿಸೈನ್ ನೆನಪಿಸ್ಕೊಂಡು ನೋಡಿದೆ ಒಂಚೂರು. ವೆರಿ 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 ಕನ್ಫ್ಯೂಸಿಂಗ್. ನಾನು ಅಪ್ಪನ ಕರ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಬಂದೆ, ಅಂದರೆ ಟಿಕೆಟ್ ತೊಗೊಂಡು. ದೂರ ಇದೆ ಅಮ್ಮ, ಅಲ್ಲಿದೆ. ಸೋಯಾ ಫುಲ್ಲು ಜನ 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 ಜನ. ಓ ಜನ ಅಂದರೆ ಆಂಗ್ಸೈಟಿ. ಇಲ್ಲಿ ನೋಡ್ರೆ ಕೂತ್ರು ನಿಂತರು ಜನ ಗುರು. ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಫಸ್ಟ್ ಎಲ್ಲಿ ಟಿಕೆಟ್ ತೊಗೋಬೇಕು ಅಂದ್ಕೊಂಡಿದ್ದು ಅಲ್ಲಿ ಜನ ಇದ್ರು ಅಂತ ಅಂದರು. ಇವ್ರು ಆಟೋದವರು ದುಡ್ಡು ಇನ್ನೊಂದು ಕಡೆ ಕರ್ಕೊಂಡ್ಬಂದ್ರು, ಅಲ್ಲಿ ಜನ ಇರಲಿಲ್ಲ ಆ್ಯಕ್ಚುಲಿ. ಸೊ ಈ ಥರ ನಿಮ್ಮ ಮುಖ ಇರುವಂಥ ಒಂದು ಟಿಕೆಟ್ನ ಕೊಡ್ತಾರೆ. ತೊಗೊಂಡು ಈಗ ಹೋಗ್ತಾ ಇದ್ದೀನಿ. ಯಪ್ಪ ಏನು ಜನ, ಮಳೆ. ನಿಜವಾಗ್ಲೂ ದೇವ್ರನ್ನ ನೋಡೋದು ಸುಲಭ ಅಲ್ವೇ ಅಲ್ಲ? ಅಲ್ವಮ್ಮ? ಟೆಂಪಲ್ ಒಳಗೆ ಫೋನ್ ಬಿಡಲ್ಲ. ಸೊ ಆಚೆ ಬಂದಮೇಲೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೋ ನೈಸ್. ಟಿಕೆಟ್ ತೊಗೊಂಡಂಗೆ ಒಂಥರ ಕೋಪ ಮಾಡ್ಕೊಂಡು ಹೋದೆ. ಅಲ್ಲಿ ಕನ್ನಡದ ಅರ್ಚಕರೊಬ್ರು ಇದ್ರು. ಸೊ ಅವರು ನಾನು ದರ್ಶನ ಮುಗಿಸ್ಕೊಂಡು ಬರ್ತಿದ್ದೆ. ಈ ಕಾಲ್ ಮೀ ಇನ್ಸೈಡ್, ಅಂದರೆ ಅಭಿಷೇಕ ಮಾಡ್ತಾರೆ ಒಂದು ಕಡೆ. ಹಿಂಗೆ ಬಾಮ್ಮ ಅಂತ ನನ್ನ ಹಿಂಗೆ ಕರೆದು. ನಂಗೆ ಫುಲ್ ಆಶ್ಚರ್ಯ ಆಗೋದು ಕನ್ನಡ ಬರೋದು ಅವ್ರಿಗೆ ಅಂತ. ಆ್ಯಂಡ್ ಅವರು ಒಂದು 5 ನಿಮಿಷ ಕೂರಿಸಿ ನನಗೆ ಪೂಜೆ ಮಾಡಿಸಿ ಕಳಿಸಿದ್ರು. ಇಟ್ ವಾಸ್ ಸೋ ಗುಡ್. ಏನು ಟೆನ್ಷನ್ ಇಲ್ಲ, ನಾನು ಒಳಗೆ ಹೋದೆ ಅಷ್ಟೇ ಕೂಲಾಗಿ ಆಚೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ದೇವ್ರೆ. ಸೊ ಐ ಹ್ಯಾವ್ ಅ ಕಾಂಟ್ಯಾಕ್ಟ್ ಇನ್ ತ್ರ್ಯಂಬಕೇಶ್ವರ ಆಲ್ಸೋ. ಸೊ ಇವಾಗ ನಾನು ರುದ್ರಾಕ್ಷಿ ಮಾಲೆ ತೊಗೋಬೇಕು ಅಂತಿದ್ದೀನಿ. ಸೊ ಐಮ್ ಗೋನಾ ಬೈ ದಟ್ ಒನ್ ಬಿಕಾಸ್ ನಂಗೆ ಇಲ್ಲಿ ಬ್ಲಾಗ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಫೋನಲ್ಲಿ ಎತ್ಕೊಂಡ್ಬಿಡ್ತಾರೆ ಅಂತೆಲ್ಲ ಭಯ ಆಗ್ತಾ ಇದೆ. ಐ ಡೋಂಟ್ ನೋ ವೈ ರ್ಯಾಂಡಮ್ ಥಾಟ್ಸ್ ಲೈಕ್ ದಿಸ್. ಸೊ ಯಾ, ದಿಸ್ ವಾಸ್ ತ್ರ್ಯಂಬಕೇಶ್ವರ್ ಟೆಂಪಲ್. ಸೊ ಇಲ್ಲಿ ಪ್ಯೂರ್ ಶಾಕಾಹಾರಿ ಪಾನಿಪುರಿ ಇದೆ. ಲೈಕ್ ನೋ ಜಿಂಜರ್, ನೋ ಗಾರ್ಲಿಕ್, ನೋ ಆನಿಯನ್. ಸೊ ಐಮ್ ಗೋನಾ ಈಟ್ ಇಟ್. ನಿಂಗೆ ಬೇಡವಾ? नहीं कैसा दालू आपको स्वीट खाना? दोनों मिक्स. ಸೊ ನಾಸಿಕಲ್ಲಿ ನಾವು 4 waves or 4 points by Sheraton. ಸೊ ಇಲ್ಲಿ ಸ್ಟೇ ಆಗ್ತಾ ಇದ್ದೀವಿ. ಸೊ ಇವಾಗ ರೀಚ್ ಆಗಿ ಸರ್ ಶೋ ಯು ಫರ್ದರ್ ಹೌಸ್ ರೂಮ್ and all of that. So this is Sheraton room. I mean this is bathroom. Hi. ನಾನಿಲ್ಲ, ಐ ಆಮ್ ಸ್ಲೀಪಿಂಗ್ ಹಿಯರ್. ಕಿಂಗ್ ಸಿಟಿ ವ್ಯೂ ಅಂತ ಹೇಳಿದರು. ಸೊ ದಿಸ್ ಇಸ್ ದ ವ್ಯೂ. ಈಗ ಶೆಲ್ಟರಿಂದ ವಿ ಆರ್ ಗೋಯಿಂಗ್ ಫಾರ್ ಡಿನ್ನರ್. ಅದೇ ಪನ್ನೀರ್ದು ಎಲ್ಲ. ಸೊ ಬೇಸಿಕಲಿ ನನಗೆ ಶೆಲ್ಟನಲ್ಲಿ ಫುಲ್ ಕಸ್ಟಮೈಸ್ಡ್ ಫುಡ್. ಯಾಕೆ ಅಂದರೆ ಅಲರ್ಜಿಟಿಕ್ ಟು ಲಾಟ್ ಆಫ್ ಫುಡ್ ಐಟಮ್ಸ್. ದೇ ವರ್ ಆ್ಯಕ್ಚುಲಿ ವೆರಿ 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 ಸ್ವೀಟ್. ನನಗೋಸ್ಕರ ಸ್ಪೆಷಲ್ಲಾಗಿ ನಂದು ಏನೇನು ಅಲರ್ಜಿ ಇದೆ ಅದರ ಲಿಸ್ಟೆಲ್ಲ ತೊಗೊಂಡು ನನಗೆ ಫುಡ್ನ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಐ ರಿಯಲಿ ಲೈಕ್ ಮ್ಯಾಂಚೋ ಸೂಪ್. ಸೊ ನನಗೆ ಮ್ಯಾಂಚೋ ಸೂಪ್ನ ರೀಸೆಂಟಾಗಿ ನನಗೆ ಇಷ್ಟ ಆಗೋಕ್ಕೆ ಶುರುವಾಗಿದ್ದು. ಮೇನ್ ರೀಸನ್ ಯಾಕೆ ಅಂದರೆ ನನ್ನ ಹಸ್ಬೆಂಡ್ಗೆಲ್ಲ ಸೂಪ್ ಇಷ್ಟ, ಅದಕ್ಕೋಸ್ಕರ. ಸೊ ಇವಾಗ ಮ್ಯಾಂಚೋ ಸೂಪ್ನ ನನಗೋಸ್ಕರ ಮಾಡ್ಕೊಡ್ತಾರೆ. ಐಮ್ ಡ್ರಿಂಕಿಂಗ್. ಓಕೆ, ಒಂದು ಡಿಸ್ಕ್ಲೈಮರು. ನಾನು ವೀಡಿಯೋಸ್ ನೋಡಿದೆ ಮಾಡಬೇಕಾದ್ರೆ, ಮಾಡೆಲ್ಲ ಆದಮೇಲೆ ಅರ್ಧ ತಲೆಗಳೆಲ್ಲ ನಾನು ಕಟ್ಟಾಗ್ಬಿಡಿದೆ ವೀಡಿಯೋಸಲ್ಲಿ.
ಎಲ್ಲ ಹೊಟ್ಟೆಗೆ ಹಾಕೊಂಬಿಡಿ ದಯವಿಟ್ಟು ಜನಗಳ ಮಧ್ಯೆ ಆ ರಶಲ್ಲಿ ನಾನು ಮಾಡಿದ್ದೀನಿ. ಓಕೆ, ಬಿ ನೈಸ್ ಆ್ಯಂಡ್ ಪ್ಲೀಸ್ ಸಜೆಸ್ಟ್ ಒನ್ ನೈಸ್ ಸೆಲ್ಫಿ ಬ್ಲಾಗ್ದು ಸೊ ದಟ್ ಐ ಕ್ಯಾನ್ ಪರ್ಚೇಸ್ ಇಟ್ ಆ್ಯಂಡ್ ಬಿ ಮಚ್ ಮೋರ್ ಏನಂತಾರೆ ಗುಡ್ ಎಟ್ ಬ್ಲಾಗಿಂಗ್. ಇಟ್ಸ್ ಮೈ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರೋದ್ರಿಂದ. ಬಿಕಾಸ್ ನಾನು ಫೋನ್ ಎತ್ತಿ ಫೋಟೋ ತೆಗಿಯೋದೆಲ್ಲ ತುಂಬ ಕಡಿಮೆ. ನಾನು ಫುಲ್ ನಾನು ನೋಡಿ ಎಂಜಾಯ್ ಮಾಡಿ ಫೀಲ್ ಮಾಡೋದೇ ಜಾಸ್ತಿ. ಐ ಮೀನ್ ಫೋಟೋಸ್ ತೆಕ್ಕೊತೀನಿ, ರೀಲ್ಸ್ ಇದೆಲ್ಲ ಮಾಡ್ತೀನಿ. ಬಟ್ ಇವಾಗ ಯೂಟ್ಯೂಬೆಲ್ಲ ಮಾಡಿದ್ಮೇಲೆ ನಿಮಗೆಲ್ಲ ತೋರಿಸ್ಬೇಕು ಅಂದಾಗ ಇನ್ನೂ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ನೀಟಾಗಿ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಪ್ಲೀಸ್ ಹೆಲ್ಪ್ ಮೀ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.